ಇವತ್ತು ಎಲ್ಲರದು ಹೇಟೆಸ್ಟ್ ಐಟಮ್ ಮಾಡೋಣ, ಅದು ಉಪ್ಪಿಟ್ಟು. ಯಾಕೆ ಎಲ್ರಿಗೂ ಉಪ್ಪಿಟ್ಟು ಅಷ್ಟೊಂದು ಇಷ್ಟ ಆಗಲ್ಲ ನನಗಂತೂ ಗೊತ್ತಿಲ್ಲ. ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ. ಅದರಲ್ಲೂ ನಾವು ಈರುಳ್ಳಿ ಉಪ್ಪಿಟ್ಟು ತುಂಬ ರೇರಾಗಿ ಮಾಡ್ತೀವಿ. ಸೊ ಹಾಗಾಗಿ ಈರುಳ್ಳಿ ಉಪ್ಪಿಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮೊದಲು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಬೇಕಾಗಿರುವಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಅದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಬೇಕು. ಈರುಳ್ಳಿ ನೀವು ಉದ್ದುದಕ್ಕೇ ಹೆಚ್ಕೊಳ್ಳಿ, ಅದರದ್ದು ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಚಿಕ್ಕದಾಗಿ ಹೆಚ್ಕೊಂಡು ನಡೆಯುತ್ತೆ, ಬಟ್ ನಮಗೆ ಅದು ಉದ್ದ ಹೆಚ್ಚಿರೋ ಈರುಳ್ಳಿ ಟೇಸ್ಟ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ನಾವು ಹೀಗೆ ಮಾಡ್ಕೊತೀವಿ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ. ಈರುಳ್ಳಿ ಉಪ್ಪಿಟ್ಟಿಗೆ 101% ಅರಿಶಿನ ಹಾಕಲೇಬೇಕು, ಆವಾಗೇ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಒಂದು ಪ್ರೋ ಟಿಪ್ ಏನು ಅಂದರೆ, ಈರುಳ್ಳಿ ಬೇಯೋಕ್ಕೆ ಹಾಕಿದಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆವಾಗ ಉಪ್ಪಿಂದು ನೀರು ಬಿಟ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಬೇಗ ಬೇಯುತ್ತೆ. ಇಲ್ಲಿ ನಾನು 1 ಲೋಟದ ರವೆ ತೊಗೊಂಡಿದ್ದೀನಿ. ಆ ಲೋಟದಲ್ಲಿ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ನೀವು ರವೆನ ಹುರ್ಕೊಬೋದು, ಇಲ್ಲಾಂದರೆ ಹಸಿ ರವೆ ಆ ಥರನೇ ಹಾಕ್ಕೊಬೋದು. ಇಲ್ಲಿ ನಾನು ಜಸ್ಟ್ ರವೆ ಏನು ಹುರಿದಿಲ್ಲ, ಅದೇ ಹಸಿ ರವೆ ತೊಗೊಂಡಿದ್ದೀನಿ. 1 ಲೋಟದ ರವೆಗೆ ನಾವು 3 ಲೋಟದ ನೀರು ಕಂಪಲ್ಸರಿ ಹಾಕ್ಕೊಬೇಕು. ಸೊ ಇವಾಗ ಈರುಳ್ಳಿ ಬೆಂದಿದೆನಾ ಇಲ್ಲ ಅಂತ ಹೆಂಗೆ ತಿಳ್ಕೊಬೇಕು ಅಂದರೆ, ಫಸ್ಟ್ ಥಿಂಗ್ ಅದನ್ನು ಸುಮ್ಮನೆ ಸ್ಪೂನ್ಲೇ ಹಿಂಗೆ ಚುಚ್ಚಿ ನೋಡಿ, ಅಲ್ಲೇನಾದರೂ ಆಗಿದೆ ಅಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಆಲ್ರೆಡಿ. ಇಲ್ಲ ಮಾಡ್ಲಿಕ್ಕಾಗಲ್ಲ ನಮ್ಗೆ ಅಷ್ಟು ಅಂತ ಹೇಳಿದ್ರೆ ಅದು ಗ್ಲಾಸಿ ಫಿನಿಶ್ ಬಂದಿರುತ್ತೆ. ಸೊ ಈರುಳ್ಳಿ ಏನಾದರೂ ಗ್ಲಾಸಿ ಫಿನಿಶ್ ಲುಕ್ಕಲ್ಲಿ ಇದೆ ಅಂತ ಅಂದರೆ ಇನ್ನು ಈರುಳ್ಳಿ ಬೆಂದಿದೆ ಅಂತಲೇ ಅರ್ಥ. ಸೊ ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ಬೆಂದಿರೋದು ಆದಮೇಲೆ ಇವಾಗ ನಾವು ನೀರು ಹಾಕ್ಕೋಬೇಕಾಗುತ್ತೆ. ಆಗಲೇ ಹೇಳಿರೋ ಥರ 1 ಲೋಟದ ರವೆಗೆ 3 ಲೋಟದ ನೀರು ಹಾಕ್ಕೊಬೇಕು. ನೀವು ಯಾವ ರವೆ ತೊಗೊಂಡಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ, ನೀರು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಸೊ ಹಾಗಾಗಿ 1 ಲೋಟಕ್ಕೆ 3 ಲೋಟ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂದರೆ ನಿಮಗೆ ಸ್ವಲ್ಪ ಬೇಕು ಅಂತ ಅಂದರೆ ಅಳತೆನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಬಟ್ 2ರಿಂದ 2.5ರಿಂದ 3 ಲೋಟದವರೆಗೂ ಅಂತೂ ಕಂಪಲ್ಸರಿ ಬೇಕಾಗುತ್ತೆ. ಈ ಥರ ಫುಲ್ ಕತಕತ ಅಂತ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅಂದಮೇಲೆ ಈ ಪಾಯಿಂಟಲ್ಲಿ ನಾವು ರವೆ ಹಾಕ್ಕೊಬೋದು. ಎಲ್ಲರೂ ರವೆ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಉಪ್ಪು ಹಾಕ್ಕೊತಾರೆ. ನನಗೆ ಸ್ವಲ್ಪ ಅಳತೆನಲ್ಲಿ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಆ ಥರ ಮಾಡಿದ್ರೆ. ಹಾಗಾಗಿ ನಾನು ಮೊದಲು ನೀರು ಕುದಿಸ್ಕೊಂಡು ಅದಾದಮೇಲೆ ರವೆ ಹಾಕಿ, ರವೆ ಎಲ್ಲ ಕಂಪ್ಲೀಟಾಗಿ ಅದ್ರ ಜೊತೆ ಹೊಂದ್ಕೊಂಡಿದೆ ಅಂತ ಗೊತ್ತಾದ ಮೇಲೇ ಉಪ್ಪು ಹಾಕ್ಕೊತೀನಿ. ಯಾರಾದರೂ ಬಿಗಿನರ್ಸ್ ಅಡುಗೆ ಮಾಡೋರು ಇದ್ದೀರಿ ಅಂದರೆ ನೀವು ಇದನ್ನು ಫಾಲೋ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲದೆ ಇರೋ ಥರ ಉಪ್ಪಿಟ್ಟನ್ನ ಈಸಿಯಾಗಿ ಮಾಡ್ಕೊಬೋದು. ಉಪ್ಪಿಟ್ಟು ಮಾಡೋದೇನು ರಾಕೆಟ್ ಸೈನ್ಸ್ ಅಲ್ಲ, ಬಟ್ ಏನಂದರೆ ಸ್ವಲ್ಪ ಎಣ್ಣೆಯಲ್ಲಿ, ನೀರು ಅಳತೆನಲ್ಲಿ ಮತ್ತು ಉಪ್ಪಲ್ಲಿ ಎಲ್ಲರೂ ಇಲ್ಲೇ ಎಡ್ಬೋದು. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ಉಪ್ಪು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮೇಲೆ ಅಷ್ಟು ಎಣ್ಣೆ ತೇಲ್ತಾ ಇರೋದನ್ನು ನೋಡಿ ಹೆದರ್ಕೊಂಬೇಡ್ರಿ. ಬನ್ಸಿ ರವೆ ಆಗಿರೋದ್ರಿಂದ ಉಪ್ಪು ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ. ಉಪ್ಪಿನ ಅಳತೆ ನೀವು ಕಣ್ಣಂದಾಜಲ್ಲೇ ಹಾಕೋಬೇಕಾಗುತ್ತೆ. ಇಷ್ಟೇ ಅಳತೆ ಅಂತ ಹೇಳೋಕ್ಕಾಗಲ್ಲ. ನಾನಂತೂ ನನಗೆ ಅದು ಅನಿಸ್ಬೇಕು, ಸಾಕ್ಬಿಡು ಎಕ್ಸೆಸ್ ಆಗಿದೆ ಉಪ್ಪು ಅಂತ, ಅಲ್ಲಿವರೆಗೂ ನಾನು ಹಾಕ್ತಾನೇ ಇರ್ತೀನಿ ಉಪ್ಪನ್ನ. ಯೂಶ್ವಲಿ ಕಲ್ಲುಪ್ಪು ಹಾಕ್ಕೊಳ್ಳಿ, ಬಟ್ ನಾನು ಉಪ್ಪಿಟ್ಟಿಗೆ ಈ ಸಿಚುವೇಷನಲ್ಲಿ ಹಾಕೋದ್ರಿಂದ ನಾನು ನೈಸ್ ಉಪ್ಪೇ ತೊಗೊತೀನಿ. ಯಾಕಂದರೆ ಕಲ್ಲುಪ್ಪು ಈ ಟೈಮ್ನಲ್ಲಿ ಹಾಕಿದ್ರೆ ಅದು ಅಷ್ಟು ಜಲ್ದಿ ಕರಗೋದಿಲ್ಲ. ನೀವು ಇಲ್ಲಿ ವೀಡಿಯೋನಲ್ಲಿ ನೋಡ್ತಾ ಇರ್ಬೋದು, ಮೇಲೆ ಎಲ್ಲ ಎಣ್ಣೆ ನೀಟಾಗಿ ಬಿಟ್ಕೊಂಡಿದೆ. ಈ ಟೈಮ್ನಲ್ಲಿ ನಾವು ಚೆನ್ನಾಗಿ ಕೈ ಆಡ್ಕೋಬೇಕು. ಯಾಕಂದರೆ ಇವಾಗ ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೇಲ್ಗಡೆನೇ ಒಂದು ಅರ್ಧ ಉಪ್ಪಿಟ್ಟು ಬೇರೆ ಆಗುತ್ತೆ, ಕೆಳಗಡೆನೇ ಅರ್ಧ ಉಪ್ಪಿಟ್ಟು ಬೇರೆ ಆಗಿಬಿಡುತ್ತೆ ಕೈ ಆಡ್ಕೊಂಡಿಲ್ಲ ಅಂತಂದರೆ. ನೀಟಾಗಿ ಕೈ ಆಡಿಕೊಂಡು, ಜಾಸ್ತಿನೂ ಕೈ ಆಡೋದೇನು ಅವಸರ ಇಲ್ಲ, ಸ್ವಲ್ಪ ಅದೆಲ್ಲ ಕೂಡ್ಕೊಳ್ಳೋವರೆಗೂ ನೀಟಾಗಿ ಕೈ ಆಡ್ಕೋಬೇಕು. ಯಾಕಂದರೆ ಉಪ್ಪು ನಾವು ಮೇಲೆ ಹಾಕಿರೋದ್ರಿಂದ ನೀರೆಲ್ಲ ಆಲ್ಮೋಸ್ಟ್ ಇಂಗಿದ ಮೇಲೆ ಉಪ್ಪು ಎಲ್ಲ ಕಡೆ ಹರಡ್ಕೊಬೇಕು, ಎಲ್ಲದ್ರ ಜೊತೆ ಕೂಡ್ಕೊಬೇಕು ಅಂದರೆ ಕಂಪಲ್ಸರಿ ಕೈ ಆಡ್ಕೊಬೇಕು. ಹಾಗೇನು ಇಲ್ಲೇ ಒಂದು ಪ್ರೋ ಟಿಪ್ ಏನು ಅಂತ ಹೇಳಿದ್ರೆ, ಮುಚ್ಚಿಡಬೇಕು. ನಾವೇನು ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ಅಂದರೆ ಅದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಕಂಪ್ಲೀಟಾಗಿ ನಾವು ತಟ್ಟೆ ಮುಚ್ಚಿ ಇಟ್ಕೊಂಡಿದ್ದೀವಿ ಅಂತ ಅಂದರೆ ಅಲ್ಲಿಗೆ ನಮ್ಮದು ಟೇಸ್ಟಿಯಸ್ಟ್ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಯಾರ್ಯಾರು ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಅಲ್ಲ ಅಂಥವ್ರು ಕೂಡ ಆರಾಮಾಗಿ ತಿನ್ಬೋದು. ಇಫ್ ಇನ್ ಕೇಸ್ ನೀವು ನೀರು ಉಪ್ಪಿಟ್ಟು ಮಾಡ್ಕೊತಿದ್ದೀರಿ ಅಂದರೆ ನೀರು ಬದಲು ಮಜ್ಜಿಗೆ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಳ್ಳಿ. ಯಾಕೋ ನನಗೆ ಮಜ್ಜಿಗೆ ಹಾಕಿರೋ ಉಪ್ಪಿಟ್ಟು ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ನೀರಲ್ಲೇ ಉಪ್ಪಿಟ್ಟು ಮಾಡೋದು. ಇನ್ನು ಬಿಸಿ ಬಿಸಿದೆ ತಟ್ಟೆ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಚಟ್ನಿ ಪುಡಿ ಉದುರಿಸ್ಕೊಂಡು ತಿನ್ನಿರಿ. ಇಲ್ಲ ಆಲ್ರೆಡಿ ನೀವು ಉಪ್ಪಿಟ್ಟನ್ನ ಖಾರನೇ ಮಾಡಿದ್ದೀರಿ ಅಂತ ಅಂದರೆ ಯಾವ ಚಟ್ನಿ ಪುಡಿನೂ ಬೇಡ, ಯಾವ ಉಪ್ಪಿನಕಾಯಿನೂ ಬೇಡ. ಉಪ್ಪಿಟ್ಟನ್ನ ಆ್ಯಸ್ ಇಟ್ ಈಸ್ ಹಾಗೆ ಬಾಯಲ್ಲಿ ಇಟ್ಕೊಂಡು ಎಂಜಾಯ್ ಮಾಡಿ.